ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತು ನಾನು ಈ ವಿಡಿಯೋ ಮಾಡೋದಕ್ಕೆ ಬಂದಿರೋದ್ರ ಉದ್ದೇಶ ಬಹುದೊಡ್ಡ ಒಂದು ಅನೌನ್ಸ್ಮೆಂಟನ್ನು ನಾನು ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟು ದಿನ ನೀವು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಅತ್ಯಂತ ದೊಡ್ಡ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು, ಅದಕ್ಕೆ ನಾನು ನಿಮಗೆ ಯಾವತ್ತೂ ಕೂಡ ಆಭಾರಿಯಾಗಿರ್ತೇನೆ. ಇದೀಗ ಈ ಒಂದು ಇಟ್ಗೆ ಹೇಮಂತ್ ಯೂಟ್ಯೂಬ್ ಅಂತಕ್ಕಂಥ ಒಂದು ಹೆಸರಿನ ಚಾನಲನ್ನು ನಾನೀಗ ಆ ಚಾನಲ್ನ ಹೆಸರನ್ನು ಬದಲಾವಣೆ ಮಾಡಿ ಓದಿ ನ್ಯೂಸ್ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಟಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನೀವು ಹೇಗೆ ಹಿಂದೆ ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟನ್ನು ಮಾಡಿದ್ರಿ, ಅದೇ ರೀತಿ ಈ ಓಲಿ ನ್ಯೂಸ್ ಅಂತಕ್ಕಂಥ ಚಾನಲ್ಗೂ ಕೂಡ ದಯವಿಟ್ಟು ನಿಮ್ಮ ಈ ಒಂದು ಬೆಂಬಲ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಕೂಡ ಯೂಟ್ಯೂಬ್ ಚಾನಲನ್ನು ಆರಂಭಗೊಳಿಸಿ ಕೇವಲ 3.5 ತಿಂಗಳಾಗಿದೆ. ಈ 3.5 ತಿಂಗಳ ಅತ್ಯಲ್ಪ ಅವಧಿಯಲ್ಲಿ ಸುಮಾರು 23,000ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಸುಮಾರು 3 ಮಿಲಿಯನ್ಗೂ ಹೆಚ್ಚು ವ್ಯೂಸ್ಗಳು ಬಂದಿದ್ದಾವೆ. 400ರಷ್ಟು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಈ ಒಂದು ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ನ ನಾನು ಆರಂಭಗೊಳಿಸಿದಂತಹ ಸಂದರ್ಭದಲ್ಲಿ ಯಾವೊಂದು ವಿಷಯವನ್ನು ಕುರಿತು ನಾನು ಈ ಒಂದು ವಿಡಿಯೋಗಳನ್ನು ಮಾಡಬೇಕು ಅನ್ನೋದ ಗೊಂದಲದಲ್ಲಿದ್ದೆ. ಆದರೆ ಕೊನೆಗೆ ರಾಜ್ಯ ಹಾಗೂ ದೇಶ ರಾಜಕಾರಣದ ತಾಜಾ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡಬೇಕು, ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಒಂದು ಸುದ್ದಿಗಳನ್ನ ನಿಮಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಾನು ನ್ಯೂಸ್ ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ನಾನು ಆ ನ್ಯೂಸ್ ವಿಡಿಯೋಗಳನ್ನ ಯಾವಾಗ ನಾನು ಪ್ರಾರಂಭ ಮಾಡಿದ್ನೋ ನೀವು ಆ ಒಂದು ನ್ಯೂಸ್ಗಳಿಗೆ ಅಭೂತಪೂರ್ವ ಬೆಂಬಲವನ್ನು ವ್ಯಕ್ತಪಡಿಸಿದ್ರಿ. ಇದೀಗ ಸ್ನೇಹಿತರೆ, ನಾನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲನ್ನು ಹೆಸರನ್ನು ಬದಲಾವಣೆ ಮಾಡಿ ಓಲಿ ನ್ಯೂಸ್ ಅಂತ ಮಾಡ್ತಾ ಇದ್ದೀನಿ. ಓಲಿ ಅಂದರೆ ಬೇರೆ ಏನೂ ಅಲ್ಲ ಸ್ನೇಹಿತರೆ, ನನ್ನ ಇಬ್ಬರ ಮಕ್ಕಳ ಹೆಸರಿನ ಮೊದಲ ಅಕ್ಷರಗಳನ್ನ ಕೂಡಿಸಿ ಓಲಿ ಅಂತಕ್ಕಂಥ ಹೆಸರನ್ನು ನಾನು ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾಮಕರಣ ಮಾಡಿದ್ದೇನೆ. HOLI ಅಂದರೆ ಓಲಿ ಅಂದರೆ, HO ಅಂದರೆ ಒನ್ನು ಅಂತ ನನ್ನ ಮಗಳು, LI ಅಂದರೆ ಲಿಖಿತ್ ಅಂತ ನನ್ನ ಮಗ. ಈ ಇಬ್ಬರ ಹೆಸರಿನ ಮೊದಲ 2 ಇಂಗ್ಲೀಷ್ ಅಕ್ಷರಗಳನ್ನು ತೆಗೆದುಕೊಂಡು ಓಲಿ ಅಂತಕ್ಕಂಥ ಒಂದು ಹೆಸರನ್ನು ನಾನು ನನ್ನ ಚಾನಲ್ಗೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಇಷ್ಟು ದಿನ ನನ್ನ ಈ ಒಂದು ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಹೇಗೆ ಬೆಂಬಲವನ್ನು ಕೊಟ್ಟಿದ್ರಿ, ಅದೇ ರೀತಿಯ ಬೆಂಬಲವನ್ನು ಈ ಓಲಿ ನ್ಯೂಸ್ ಚಾನಲ್ಗೂ ಕೂಡ ಮುಂದುವರಿಸಬೇಕು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾನು ನಿಮ್ಮಲ್ಲಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನೀವು ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಬೆಂಬಲಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಸ್ನೇಹಿತರೆ. ಮುಂದೂ ಕೂಡ ನೀವು ನನ್ನ ಚಾನಲನ್ನು ವೀಕ್ಷಣೆ ಮಾಡೋದ್ರ ಮೂಲಕ ನಾನು ಕೊಡ್ತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗ್ತವೆ ಆಗಿದ್ದರೆ ದಯವಿಟ್ಟು ನಾನು ಕೊಡ್ತಕ್ಕಂಥ ವಿಡಿಯೋಗಳಿಗೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಅದೇ ರೀತಿ ನಾನು ಕೊಡ್ತಕ್ಕಂಥ ಮಾಹಿತಿಗಳಿಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿರುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆಯೇ ನಾನು ಸಾಮಾನ್ಯವಾಗಿ ಕೊಡ್ತಕ್ಕಂಥ ವಿಷಯಗಳಲ್ಲಿ ಯಾವುದೇ ರೀತಿಯ ಊಹಾಪೋಹಗಳಿರಲ್ಲ. ನಾನು ಪಕ್ಕ ಮಾಹಿತಿಗಳನ್ನು ಸಂಗ್ರಹಿಸಿನೇ ನಿಮಗೆ ಮಾಹಿತಿಗಳನ್ನ ನಾನು ಹಂಚ್ಕೊಳ್ತೀನಿ. ಯಾವುದೋ ಬೇರೆ ನ್ಯೂಸ್ ಚಾನಲ್ನವರು ಏನೋ ಒಂದು ಊಹಾಪೋಹವನ್ನು ಹೇಳ್ತಾರೆ, ಕ್ವಶನ್ ಮಾರ್ಕನ್ನು ಇಡ್ತಾರೆ, ಈ ಥರ ಎಲ್ಲ ಇರ್ಬೋದು ಸ್ನೇಹಿತರೆ. ಆದರೆ ನಾನು ಖಂಡಿತವಾಗ್ಲೂ ನನಗೆ ಪಕ್ಕ ಮಾಹಿತಿಗಳು ಅತ್ಯಂತ ನಾನು ಕೊಡ್ತಕ್ಕಂಥ ವಿಷಯದ ಹತ್ತಿರದವರದಿಂದ ಮೂಲದಿಂದ ನಾನು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾನು ಕೊಡ್ತಕ್ಕಂಥ ಮಾಹಿತಿಗಳಲ್ಲಿ 90%ರಷ್ಟಂತೂ ಸತ್ಯ ಇರುತ್ತೆ. ಇನ್ನು 10% ಏನೋ ಆ ತಕ್ಷಣದ ಬದಲಾವಣೆಯಾಗಿ ನಾನು ಕೊಡ್ತಕ್ಕಂಥ ವಿಷಯ 10% ಸುಳ್ಳಾಗ್ಬೋದು. ದಯವಿಟ್ಟು ಇಲ್ಲಿವರೆಗೂ ನನ್ನ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಾ, ಮುಂದೂ ಕೂಡ ಓಲಿ ನ್ಯೂಸ್ ಚಾನಲ್ಗೆ ಸಪೋರ್ಟನ್ನು ಮಾಡಿ. ನಿಮ್ಮ ಬೆಂಬಲದ ನಿರೀಕ್ಷೆಯಲ್ಲಿ ನಾನು ಸದಾ ಇರ್ತೇನೆ. ತಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ. ದಯವಿಟ್ಟು ನೀವು ಕೂಡ ನನ್ನ ವಿಡಿಯೋಗಳನ್ನ ಹೆಚ್ಚು ಶೇರ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗಳಿಗೆ ಲೈಕ್ ಮಾಡಿ. ಅದೇ ರೀತಿ ನಾನು ಕೊಡೋ ವಿಷಯಗಳ ನಿಮಗೆ ಇಷ್ಟ ಆಗ್ತವೋ ಇಷ್ಟ ಆಗಲ್ವೋ, ನಾನು ಕೊಡ್ತಕ್ಕಂಥ ವಿಷಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿರುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇನ್ನು ಮುಂದೆ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ ಓಲಿ ನ್ಯೂಸ್ ಎಂದು ಹೆಸರನ್ನು ಬದಲಾಯಿಸ್ಕೊಂಡಿದೆ. ದಯವಿಟ್ಟು ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಯಾವ ರೀತಿ ಬೆಂಬಲವನ್ನು ಸಪೋರ್ಟನ್ನು ಕೊಟ್ಟಿದ್ರಿ, ನಾನೆಲ್ಲ ತಪ್ಪು ಮಾಡಿದಾಗೆಲ್ಲ ತಾವು ಕಮೆಂಟ್ ಮೂಲಕ ನನ್ನನ್ನು ತಿದ್ದೋ ಪ್ರಯತ್ನವನ್ನು ಮಾಡಿದಿರಿ. ನಾನು ಕೂಡ ಮೊದಲಿಗೂ ಈಗೂ ತುಂಬ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀನಿ. ಮೊದಲು ನಾನು ಮಾತಾಡ್ತಕ್ಕಂಥ ಭಾಷೆ ಸರಿ ಇರಲಿಲ್ಲ, ಸ್ಪಷ್ಟತೆ ಇರಲಿಲ್ಲ, ಕಂಟಿನ್ಯೂಟಿ ಇರ್ತಾ ಇರಲಿಲ್ಲ. ಈಗ ಇದನ್ನೆಲ್ಲ ನಾನು ತಿದ್ಕೊಂಡು ಆದಷ್ಟು ನಾನು
ನಿಮಗೆ ಬೆಸ್ಟ್ ಇರ್ತಕ್ಕಂಥದ್ದನ್ನೇ ಕೊಡೋ ಪ್ರಯತ್ನದಲ್ಲಿ ತೊಡಗಿದ್ದೀನಿ. ಮುಂದೂ ಕೂಡ ನಿಮಗೆ ಒಳ್ಳೊಳ್ಳೆ ಸುದ್ದಿಗಳನ್ನ ನಾನು ಕೊಡ್ತೀನಿ ಸ್ನೇಹಿತರೆ. ನನ್ನ ಈ ಚಾನಲನ್ನು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಬೆಂಬಲದ ನಿರೀಕ್ಷೆಯಲ್ಲಿ ನಾನು ಇರ್ತೇನೆ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ. ನಮಸ್ಕಾರ.